ಎಷ್ಟು ಬೇಕೋ ಅಷ್ಟೇ ಭಾವ ಇದ್ದರೆ ಜೀವನ ಬಹಳ ಸುಂದರ ಆಗ್ತದೆ. ಅಹಂ ನಾನು ಎಷ್ಟಿರಬೇಕು ಅಷ್ಟೇ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಇದನ್ನು ನಾನೇ ಕಟ್ಟೇನಿ, ಇದನ್ನು ನಾನೇ ಮಾಡೇನಿ ಅಂತ ಪ್ರತಿ ಸಲ ಮನ್ಯಾಗ ಯಾರ್ಯಾರು ಬರ್ತಾರೆ ಬರೀ ಇದೇ ಹೇಳಕ್ಕೆ ಶುರು ಮಾಡಿದ. ಬರೀ ಹೋದಾಗೆಲ್ಲ ಬರೀ ಅದ ಹೇಳೋದು. ಇದು ನೋಡ್ರಿ, ಇದು ಟೇಬಲ್ಲು ನಾನೇ ತಂದೆ, ಇವು ಕುರ್ಚಿಗಳು ಮೊನ್ನೆ ಇದಕ್ಕೆ ಹೋಗಿದ್ದೆ ಅಮೇರಿಕಕ್ಕೆ, ಅವು ನಾನೇ ತಂದೆ. ಅವ್ರು ಕೇಳಿ ಕೇಳಿ ಒಮ್ಮೆ ಏನ್ರಿ ಹೇಳಿಬಿಡು ಅಂತ. ಎಲ್ಲನೂ ನೀನೇ ತಂದೆ, ಸ್ವಲ್ಪ ಕೇಳ್ರಿ ಅಂತ. ನಾವು ಎಲ್ಲ ಅಲ್ಲ, ಹೆಂಗೆ ತಂದೇನಿ ಅದು ಭಾಳ ಮಹತ್ವ. ಅವ ಅಂತಾನ, ಒಂದು ಕಪ್ ಚಹಾಕ್ಕಾಗಿ ನಾನು ಇದನ್ನೆಲ್ಲ ಕೇಳೋ ಪ್ರಸಂಗ. ಅವ ಎದಕ್ಕೆ ಕೊಡಕತ್ತೇನ ಕಾಫಿ, ಇವನು ಮಾತು ಕೇಳ್ತಾನಲ್ಲ ಅದಕ್ಕದು. ಅದೊಂಥರ ಕರಪ್ಷನ್ ಲಂಚ್ ಇದ್ದಂಗೆ. ಅವ ಕೇಳಿ ಕೇಳಿ ಆ ಬಳಿಕ ಹೊರಗೆ ಹೊಂಟಿದ್ದ. ಇನ್ನೊಬ್ಬ ಭೇಟಿಯಾದ, ಎಲ್ಲಿಗೆ ಹೊಂಟಿ ಅಂತ ಕೇಳ್ದ. ಅವನಿಗೆ ಕೇಳ್ದ, ಇವ್ರ ಮನೆಗೆ ಹೊಂಟೀನಿ, ಹೋಗ್ಬೇಡೋ ಅಲ್ಲೇ. ನಾನು ಎಷ್ಟು ಆರಾಮಿದ್ದೆ, ಈಗ ತಲೆ ನುಸಾಕತ್ತದ ಅವ್ದು ಕೇಳಿ ಕೇಳಿ ಕೇಳಿ. ಹೀಗೆ ಕೆಲವು ಅಹಮ್ಮಗಳಿರ್ತಾವೆ. ಹೇಳಿದ್ದೇ ಹೇಳಿದ್ದು, ಹೇಳಿದ್ದೇ ಹೇಳಿದ್ದು. ಏನು ಈ ಜಗತ್ತಿನಾಗ ಭಾಳ ಮಾಡಿರೆ ನಾವೇನು ದೊಡ್ಡದು ಮಾಡಿರ್ತೇವೆ. ಈಗ ತಾವ ವಿಚಾರ ಮಾಡಿ, ಊಟಕ್ಕೆ ಕರೆದಿರಿ, ಅವನು ಕುಂಡ್ರಿಸಿರಿ, ಅವರು ಅಡುಗೆ ಮಾಡಿದವ್ರು ಹೇಳಕ್ಕೆ ಶುರು ಮಾಡಿದರು, ಇದು ನೋಡ್ರಿ, ಇದು ಸಾರು, ಇದ್ರಾಗ ಏನೇನು ಹಾಕೇವಿ ಕೇಳ್ರಿ. ಹಿಂಗೆ ಎಲ್ಲ ಪದಾರ್ಥ ಇದು ನಾನೇ ಮಾಡಿದ್ದು, ಈ ಮೊಸರು ನಾನೇ ಮಾಡಿದ್ದು, ಈ ಹಾಲು ನಾನೇ ಮಾಡಿದ್ದು, ಇದೆಲ್ಲ ನಾನೇ ಮಾಡಿದ್ದು, ಇವ್ರಿಗೇನು ಬರ್ತದ ಅಂದ್ರು ಅವರು. ಮಕ್ಳು ಇವನು ಕುಂತಾನ, ಮನೆ ಮಾಲೀಕ, ಇವ್ರಿಗೇನು ಬರ್ತದ್ರಿ? ಎಲ್ಲ ನಾನೇ, ಈ ಮನೆ ನಡೆಸೋದ ನಾನು. ಹಿಂಗೆ ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ರೆ ಆ ಅನ್ನ ರುಚಿಯರೇ ಹೆಂಗಾಗ್ತದೆ ಹೇಳಿ. ಏನೋ ಒಂದು ಸಲ ಹೆಂಗದ ಅಂತ ಕೇಳಿದ್ರೆ, ಒಂದು ಮಾತು ಹೇಳಿದ್ರೆ ಮುಗೀತು. ಇದು ಭಾವ ಒಮ್ಮೊಮ್ಮೆ ತನ್ನ ಇತಿ ಮಿತಿ ಮೀರಿ ಹಿಂಗೆ ಬೆಳೀತು ಅಂದರೆ ಅದೇ ಸಮಸ್ಯೆ ಆಗ್ತದೆ, ಅದೇ ಸಮಸ್ಯೆ. ಈಗ ನೀವು ಅಲ್ಲಿ ಹೋಗ್ರಿ ಧಾರವಾಡಕ್ಕೆ, ಅಲ್ಲೊಂದು ಮಾನಸೋಪಚಾರ ಕೇಂದ್ರ ಅದ. ಇಲ್ಲೇ ಮಿರ್ಜಿಗೂ ಒಂದು ಅದ. ಸುಮ್ಮನೆ ನೋಡಕ್ಕೆ ಹೋಗ್ಬೇಕು, ಏನರ ನೋಡೋ ಬದಲು ಅಲ್ಲಿ ನೋಡು. ಅಲ್ಲೇ ಹೆಂಗೆ ಕೂತಿರ್ತಾನೆ, ಒಬ್ಬ ರಾಜ ಕೂತಂಗೆ ಕೂತಿರ್ತಾನೆ. ರಾಜ್ ಈಗ ನೀವು ಒಳಗೆ ಹೋದ ಕೂಡಲೇ ಆತ ಕೇಳ್ತಾನೆ, ಯಾಕೆ ಬಂದೆ, ಏನು ಬೇಕೇನು, ಏನಾದರೂ ಅರ್ಜಿ ಒಂದು ಕೊಡು ಅಂತ. ಇವ ರಾಜ, ಏನು ಬೇಕು ಹೇಳು, 1000 ಎಕರೆ ಭೂಮಿಯ ತಗೊಂಡು ಬಿಡುವ ಅಂತ. ಇದು ಅಲ್ಲಿ ಕೂತಾನ, ತಲೆಯಾಗಿ ಎಲ್ಲ ಬರೆಯದ. ನಾನು ಮಹಾರಾಜ, ಅಹಂ ಅಷ್ಟು ಬೆಳೆದದ. ಅದು ಅತಿ ಬೆಳೆದ ಕೂಡಲೇ ಮನ್ಯಾಗ ಇಡಕ್ಕೆ ಆಗೋದಿಲ್ಲ. ಅವ್ರನ್ನ ಓದು ಅಲ್ಲಿ ಇಡ್ತಾರೆ. ಬಹಳ ದೊಡ್ಡವರು ನೀವು ಅಲ್ಲೇ ಇರ್ರಿ. ಮನ್ಯಾಗ ಸಣ್ಣ ಸಣ್ಣ ಅಹಂಕಾರಗಳಿರ್ತಾವ. ದೊಡ್ಡ ಅಹಂಕಾರ ಬಂತು ಅಂದ್ರೆ ಅಲ್ಲಿಗೆ ಹೋಗಬೇಕು. ಹೌದಲ್ಲ? ಇದೆಲ್ಲ ನಂದೆ, ಈ ಊರೆಲ್ಲ ನಂದೆ, ಈ ಕೇರೆಲ್ಲ ನಂದೆ, ನಾನಿಲ್ಲದೆ ಇದ್ದರೆ ಈ ಊರು ಹೆಂಗಿರ್ತದೆ ಅಂದ ಧಾರವಾಡಕ್ಕೆ ಹೋದ. ಹೌದಲ್ಲ? ಇದು ಅಹಂ, ನಾನು. ಅದು ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಎಷ್ಟಿರಬೇಕೋ ಅಷ್ಟೇ. ಬಹಳ ಚಲೋ ಅದಂತ ತಿಳಿದು ಕಿರೀಟ ಒಂದು 10 ಕಿಲೋ ಹಾಕ್ಕೊಂಡು ಕೂತ್ರೆ ಗತಿ ಹೆಂಗಾಗ್ತದೆ? ಅವರು ಹೆಂಗೆ ಮಾಡಿರ್ತಾರಂದ್ರೆ ಭಾಳ ಹಗರ ಹಗರ. ಅದ್ರಾಗೇನು ಬಂಗಾರ ಮಹತ್ವದ್ದಲ್ಲ,
ಬಂಗಾರದ ಬಣ್ಣ ಹಚ್ಚಿರ್ತಾರೆ, ಮಸ್ತ್ ಕಾಣ್ತಿರ್ತದೆ, ಅದ ಚಲೋ. ಇಲ್ಲಿಕಂದ್ರೆ ಪಕ್ಕಾ ಬಂಗಾರ ಕಿಲೋ ಗಟ್ಟಲೆ ಹಾಕಿ ತಲೆ ಮ್ಯಾಗ ಹಾಕಿ ನೀ ಇನ್ನೂ ಒಂದು ತಾಸು ಹಿಂಗೆ ಕುಂಡ್ರಬೇಕಂತ ಹೇಳಿದ್ರಿ. ಹಂಗೆ ಅಹಂ ಅನ್ನೋದು ಚಲೋ, ಎಷ್ಟು ಬೇಕು ಅಷ್ಟೇ ಚಲೋ. ಅದು ನಾನು ಅನ್ನೋದು ಅತಿ ಬೆಳೀತು ಅಂದರೆ ಜೀವನದ ಸೊಬಗನ್ನು, ಬದುಕಿನ ಮಾಂಗಲ್ಯವನ್ನು ಅದು ನಾಶ ಮಾಡಿಬಿಡ್ತು. ಏನದ ಈ ಜಗತ್ತಿನಲ್ಲಿ ಹೇಳಿ? ಒಂದು ಸಣ್ಣ ಘಟನಾ. ಒಬ್ಬ ಭಾರೀ ಪರ್ವತಾರೋಹಿ ಅವ ಅಂದ, ಈ ಜಗತ್ತಿನಲ್ಲಿ ಯಾರೂ ಏರಲಾರದ ಈ ಬೆಟ್ಟದ ತುದಿಗೆ ಏರಬೇಕು. ಏರಬಾರದಂತಲ್ಲ, ಅದು ಶುರುವಾಯಿತು. ಆವಾಗ ಏರ್ತಾ ಹೋದ. ಒಂದು 4-6 ವರ್ಷಗಳ ಕಾಲ ಸಾಧನೆ ಮಾಡಿ ಅವನಿಗೆ ಅನ್ನಿಸ್ತು, ನನ್ನಂಥ ಪರ್ವತಾರೋಹಿ ಯಾರಿಲ್ಲ ಅಂತ. ಒಂದು ದಿವಸ ಏರಿ ಆ ಶಿಖರದ ತುದಿಗೆ ಹೋಗಿ ಅಲ್ಲಿ ನಿಂತ, ನಾನು ಪ್ರಪ್ರಥಮ ಈ ಪರ್ವತಾರೋಹಣದಲ್ಲಿ ಅಂದ, ಜಗತ್ತಿನಲ್ಲೇ ನಾನು ಅತ್ಯಂತ ಎತ್ತರವಾದ ಸ್ಥಳಕ್ಕೆ ಹೋಗಿ ನಿಂತಿದ್ದೇನೆ, ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಮನುಷ್ಯ ನಾನೇ ಅಂದ. ಅಷ್ಟರಾಗಿ ಒಂದು ಗುಬ್ಬಿ ಬಂತು. ಗುಬ್ಬಿ ಬಂದು ಅವನ ತಲೆ ಮೇಲೆ ಕೂತು, ನಾನು ಸಾಕ್ಷಿ ಹೇಳ್ತೀನಿ ಬೇಕಾರೆ, ನೀ ಹೆಂಗೆ ಬಂದಿ ಅಂತ ಕೇಳ್ದ. ಅದು ಗುಬ್ಬಿಗೆ, ನಾವು ದಿವಸ ಬರ್ತಿರ್ತೇವೆ ಇಲ್ಲಿ, ನಿಮ್ಮಂಥವ್ರು ಬಂದಿರ್ತಾರಲ್ಲ, ಅವ್ರು ಭೇಟಿ ಆಗ್ಬೇಕಲ್ಲ, ಸುಮ್ಮನೆ ಅವ್ರು ಕೂಡ ಹೊಡ್ಡಿತೇವೆ. ನಾವು ಮಸ್ತಾಗಿ ಮ್ಯಾಲೆ ಹಾರಾಡ್ತೀವಿ. ಇಷ್ಟು ಎತ್ತರ ಹಾರಾಡ್ತೀಯೇನೋ, ಈಗ ಬಂದಿನಲ್ಲ, ಮತ್ತು ನಮಗೆ ಯಾರು ಅದಾರ ಹೇಳಿ? ನಾವೇನು ಆಕ್ಸಿಜನ್ ಹಾಕ್ಕೊಂಡು ಬಂದಿಲ್ಲ, ಭಾರಿ ಬಟ್ಟೆ ಹಾಕೊಂಡು ಬಂದಿಲ್ಲ, ಏನು ಮೈ ಮೇಲೆ ಏನಿಲ್ಲ, ಸುಮ್ಮನೆ ಹಾರ್ಕೋತ ಬಂದೇವಿ. ಮ್ಯಾಲೆ ಬರೋದಕ್ಕೆ ನೀ ಕೆಳಗಿಂದ ಬರಕ್ಕೆ ಹತ್ತಿದ್ದೀಯಲ್ಲ, ಅದಕ್ಕೆ ನಾನು ಸಾಕ್ಷಿ ಹೇಳಬೇಕಲ್ಲ, ನೀವು ಹೋಗಿ ಹೇಳಬೇಕಲ್ಲ ಜಗತ್ತಿಗೆ. ಅವ ನಿಂತಾನ, ಅವನ ತಲೆ ಮೇಲೆ ಗುಬ್ಬಿ ಕುಂತದ. ಎಷ್ಟು ಸಲ ಗುಬ್ಬಿ ಮೇಲೆ ಎರಿದರೂ ಒಂದು ಸಲ ಸಹಿತ ಯಾವ ಪತ್ರಿಕೆಯೊಳಗೂ ಅದರ ಹೆಸರು ಬಂದಿಲ್ಲ, 1ನೇ ನಂಬರ್ ಅಂತ ಬಂದಿಲ್ಲ. ಇವಂದು ಬಂತು, ಯಾಕೆ? ಫೋಟೋ ತೆಗೆಸ್ಕೊಂಡಿದ್ದ, ಸೆಲ್ಫಿ ತಂದೆ ತೆಗೆಸ್ಕೊಂಡಿದ್ದ. ಎಲ್ಲ ಮಸ್ತದ ಜೀವನ. ಬರೇ ತಂದೆ ಹೇಳೋದು, ತನ್ನ ವೈಭವನ ಹೆಚ್ಚು ಮಾಡಿಕೊಂಡ್ರೆ ಅದು ಅಹಂ ಮತ್ತು ಮಮಗಳು ದೊಡ್ಡವಾಗ್ತಾವ. ಯಾವಾಗ ಅವು ದೊಡ್ಡವಾಗ್ತವ, ನಾನು ನಂದು ಅನ್ನೋದು ಬಹಳ ದೊಡ್ಡವಾಗ್ತವ, ಒಂದು ಮಿತಿ ಮೀರ್ತವ, ಆವಾಗ ಅವು ಜೀವನವನ್ನು ಕೆಡಿಸೋಕೆ ಶುರು ಮಾಡ್ತವೆ. ಅದಕ್ಕೆ ಅವುಗಳನ್ನು ಎಷ್ಟು ಬೇಕೋ ಅಷ್ಟು ಎಲ್ಲ ಪ್ರಪೋರ್ಷನ್ ಬೇಕಲ್ಲ. ಈಗ ಶರೀರ ಅದ, ಅದಕ್ಕೊಂದು ರೂಪ, ಅದು ತಲೆ ಎಷ್ಟಿರಬೇಕೋ ಅಷ್ಟೇ, ಕೈಕಾಲುಗಳು ಎಷ್ಟಿರಬೇಕೋ ಅಷ್ಟೇ. ತಲೆ ಒಂದು ದೊಡ್ಡದು, ಕೈಕಾಲುಗಳು ಒಂದು ಇಟೆ ಹೆಂಗೆ ಕಾಣಿಸ್ತದ? ಇಲ್ಲದೇ ಇದ್ದರೆ ಕಾಲುಗಳು 1 ಕಿಲೋಮೀಟರ, ತಲೆ 1 ಈಟು, ಇವು ಚಂದ ಕಾಣ್ತವೇನು? ಎಲ್ಲದಕ್ಕೂ ಒಂದು ರೂಪ, ಸಮರೂಪ ಬೇಕಾಗ್ತದೆ. ಹಂಗೆ ನಾನು ನನ್ನದು ಅನ್ನೋದು ಸಹಿತ ಸಮರೂಪದಾಗಿದ್ದು ಅಂದರೆ ಅವು ಒಳ್ಳೆಯ ಫಲಗಳನ್ನು ಕೊಡ್ತಾವ, ಸುಖ ಸಂತೋಷ ಉಂಟು ಮಾಡ್ತಾವ. ಅವು ಅತಿಯಾಗಿ ಬೆಳೆದು ಅಂದರೆ ಆಯ್ತು. ಅದಕ್ಕೆ ಕ್ಯಾನ್ಸರ್ ಅನ್ನೋದಿಲ್ಲ. ಕ್ಯಾನ್ಸರ್ ಅಂದರೆ ಏನಲ್ಲ, ಕೆಲವು ಇವೇನು ಕೋಶಗಳದಾವ, ಅವು ಅತಿಯಾಗಿ ಬೆಳೀತಾವ ಅಷ್ಟೆ. ಅವು ಅತಿಯಾಗಿ ಬೆಳೀತಾವೆ.
ಉಳಿದೂ ಇರ್ತಾವ, ಅವು ಎಷ್ಟು ಬೇಕು ಅಷ್ಟೇ ಬೆಳೆದು ನಿಲ್ತಾವ, ಮತ್ತೆ ಬೆಳೆಯೋದಿಲ್ಲ. ಇವು ಇರ್ತಾವಲ್ಲ, ಇವು ಜೀವಕಣಗಳು ಹಂಗೆ ಬೆಳ್ಕೋತ ಹೋಗ್ತವೆ. ಹಾಗೆ ನಾವು ಆರಾಮಾಗಿರಬೇಕಾಗಿತ್ತು ಅಂದರೆ ಅಹಂ ನಾನು ಎಷ್ಟು ಬೇಕೋ ಅಷ್ಟೆ. ನನ್ನದು ಅನ್ನೋದು ಎಷ್ಟು ಭಾವ ಇರಬೇಕೋ ಅಷ್ಟೇ. ಇವಕ್ಕೆ ಭಾವಗಳು ಅಂತ ಕರಿತೇವೆ, ಪ್ರಮುಖ ಭಾವಗಳಿವೆ. ನಮ್ಮ ಎಲ್ಲ ಜೀವನದ ಪ್ರತಿ ಕಾರ್ಯದೊಳಗೆ ಇವು ಬೇಕಾಗ್ತವ. ನಾನು ಅನ್ನೋದೇ ಇರದೇ ಇದ್ದರೆ ಬದುಕೋದು ಹೇಗೆ? ನನ್ನದು ಅಂತೂ ಒಂದು ಸ್ವಲ್ಪ ಇಲ್ಲದೆ ಇದ್ದರೆ ಮಾಡೋದರೆ ಹೇಗೆ? ನನ್ನದು ಅನ್ನುವ ಭಾವ ಇರೋದರಿಂದ ಇಷ್ಟೆಲ್ಲ ನಾವು ಮಾಡ್ಕೋತಿರ್ತೇವೆ. ಯಾಕೆ? ಇದು ನಮ್ಮದು ಅಂತ ಅದನ್ನು ಕಾಪಾಡ್ತೇವೆ, ನಮ್ಮದು ಅಂತ ನೀರು ಹಾಕ್ತೇವೆ, ನಮ್ಮದು ಅಂತ ಸ್ವಚ್ಛ ಮಾಡ್ಕೋತೇವೆ, ನಮ್ಮದು ಅಂತೆ ಬಣ್ಣ ಅಂಥವಿಂಥವು ಕೊಟ್ಕೋತೇವೆ. ಇದೆಲ್ಲ ನಮ್ಮದು ಇರಬೇಕು. ಆದರೆ ಎಷ್ಟಿರಬೇಕು ಅಷ್ಟೆ. ಹಾಗೆ ಇತ್ತು ಅಂದರೆ ಬದುಕಿನ ವೈಭವ ಹೆಚ್ಚಾಗ್ತದೆ. ಈಗದಲ್ಲ, ನಮ್ಮ ಸಮಾಜ, ನಮ್ಮ ಧರ್ಮ ಬಹಳ ತಲೆ ಹಾಕೋಬಾರ್ದು. ಅತಿ ಆಯಿತು ಅಂದರೆ ಒಂಥರ ಗದ್ದಲಾಗ್ತದೆ, ಒಂಥರ ಆಗ್ತದೆ. ಬೆಳಕಿರಬೇಕು, ಕಣ್ಣ ಕುಕ್ಕುವಷ್ಟಿರಬಾರ್ದು ಅಷ್ಟೆ. ಕಣ್ಣ ತೆರೆಯೋಕ್ಕಾಗೋದಿಲ್ಲ, ಅಷ್ಟದು ಪ್ರಖರ ಆಯಿತು ಅಂದರೆ ತಗೊಂಡು ಏನು ಮಾಡೋದು? ಸೌಮ್ಯ. ಈಗ ಅದೆಲ್ಲ ಬೆಳಕು ಎಷ್ಟು ಚಲೋ ಇಲ್ಲ, ಎಷ್ಟು ಚೆನ್ನಾಗಿದೆ. ಸೌಮ್ಯ, ಶಾಂತ, ತಂಪ ಎಲ್ಲ ಅದ, ಬೆಳಕು ಚೆನ್ನಾಗಿದೆ. ಹೀಗಿತ್ತು ಅಂದರೆ ನಮ್ಮ ಅನುಭವ ಶ್ರೀಮಂತ ಆಗ್ತಾವ. ಇದು ಹೋಗಿ ಹಂಗಾಯಿತು ಅಂದರೆ ಒಲೆ ಹತ್ತಿ ಉರಿದಡೆ ಅಂದಿಲ್ಲ. ಒಲೆಯಾಗ ಬೆಂಕಿದ್ರೆ ಏನು ಸಮಸ್ಯೆ ಇಲ್ಲ. ಬಸವಣ್ಣವ್ರು ಹೇಳ್ತಾರೆ, ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಎಷ್ಟು ಚಲೋ ಮಾತು. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆನೇ ಹತ್ತಿ ಉರ್ಯಾಕೆ ಹತ್ತಿದ್ರೆ ನಿಲ್ಲವ್ರು ಯಾರು? ಈಚೆ ಏರಿ ನೀರುಂಬೊಡೆ ಬೇಲಿ ಕೇಯಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಕಟ್ಟಿದ ಏರಿ ಅದ ಅಲ್ಲ, ಯಾವುದು ಏರಿ ಅಂದರೆ ಒಡ್ಡ. ಅದು ನೀರು ಹಿಡ್ಯಾಕ ಅದನ್ನು ಒಡ್ಡ ಕಟ್ಟಿದ್ರೆ ಅದೇ ಕುಡ್ಯಾಕ ಹತ್ತಿದ್ರೆ ಬೇಲಿ ಕೇಯಮೇ ಒಡೆ. ಬೇಲಿ ಎದಕ್ಕೆ ಹಾಕಿರ್ತೇವೆ? ಒಳಗೆ ಬೆಳೆಯನ್ನು ರಕ್ಷಣೆ ಮಾಡಬೇಕು ಅಂತ ಬೇಲಿ ಹಾಕ್ತೇವೆ. ಇದು ಬೇಲಿನೇ ಎದ್ದು ಹೊಲ ಮೇಯಕತ್ತು. ಮುಂಜಾನೆ ಬಂದ ನೋಡ್ತಾನೆ, ಬೇಲಿ ನಿನ್ನೆ ಹಾಕಿದ್ದ ಎಂದು ಮುಂಜಾನೆ ಬಂದ ನೋಡ್ತಾನೆ, ಒಳಗಿನ ಬೆಳೆ ಹೋಗ್ಯದ. ಯಾಕೆ? ಬೇಲಿ ಮೇಯ್ದ. ಎಷ್ಟು ಮಜಾ ಇಲ್ಲ? ಮನೆಯೊಳಗೆ ಎಲ್ಲವನ್ನ ರಕ್ಷಣಾ ಮಾಡೋರೇ ಕದ್ಯಾಕೆ ಶುರು ಮಾಡಿದರೆ ಇನ್ನೇನು? ಅದಕ್ಕಂದ್ರು ಬೇಲಿ ಕೇಯ ಮೇವಡೆ. ಎಷ್ಟು ಮಜಾ. ಒಲೆ ಹತ್ತಿ ಉರಿದಡೆ, ಒಲೆ ಹತ್ತಿ ಉರಿದ್ರೆ ಆಹಾರ ತಯಾರಾಗ್ತದೆ. ಅದು ಒಲೆಯಾಗ ಉರಿ ಇರಬೇಕು, ಉರಿನೇ ಇರಬಾರದು ಅಂಥ ಮನೆ ಯಾವುದೂ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ಒಲೆ ಇರ್ತದೆ, ಉರಿ ಇರ್ತದೆ. ಅದು ಚಲೋ, ಆರಾಮಿರ್ತೇವೆ. ಆದರೆ ಮನೆನೇ ಹತ್ತಿ ಉರ್ಯಾಕೆ ಹತ್ತಿದ್ರೆ, ನಾವಿರೋ ಧರೆನೇ ಹತ್ತಿ ಉರ್ಯಾಕೆ ಹತ್ತಿದ್ರೆ ಕೂಡಲ ಸಂಗಮ ದೇವ ಇನ್ನಾರಿಗೆ ದೂರುವೆ. ಆ ಬಳಿಕೇನದ? ಹಾಗೆ ನಮ್ಮ ಅಹಂಕಾರಗಳು, ನಮ್ಮ ಅಹಂ ಅನ್ನೋದು
ನಾನು ಅನ್ನೋದು, ನನ್ನದು ಅನ್ನೋದು ಎಷ್ಟಿರಬೇಕು ಅಂದರೆ ಒಲೆಯಾಗ ಬೆಂಕಿ ಇದ್ದಷ್ಟು ಇರಬೇಕು. ಜೀವನಕ್ಕೆ ಹತ್ತಿ ಉರ್ಯಾಕೆ ಹತ್ತಿದ್ರೆ ಭಯಾನ. ಏರಿ ನೀರು ಕುಡ್ದಂಗೆ, ಬೇಲಿ ಕೇಯ ಮೇದಂಗೆ ಹಂಗಾಗ್ತದೆ. ಮನೆ ಮಾಲೀಕರೇ ಮನ್ಯಾಗ ಕಳುವು ಮಾಡಕ್ಕೆ ಹತ್ತಿದ್ರೆ ಗತಿ ಏನು? ಮನೆ ಮಾಲೀಕರೇ. ಹೇಗಾಗ್ತದೆ ಅದು? ಹಾಗೆ ಜೀವನ ಅನ್ನೋದು ಮಿತವಾಗಿ ಇತ್ತು, ಹಿತವಾಗಿ ಇತ್ತು, ಬದುಕ ಚಂದಿರ್ತದೆ. ಯಾವಾಗ ಭಾವ ಅವಾಢವ್ಯ ಆಯಿತೋ ಕೆಡಕ್ಕೆ ಶುರುವಾಗ್ತದೆ. ಆಗಬೇಕು, ಭಾವ ಅರಳಬೇಕು. ಭಾವ ಅರಳಬೇಕು. ಹೂ ಅರಳ್ತಾವಂದ್ರೆ ಸಿಕ್ಕಾಪಟ್ಟೆ ಬೆಳಿತಾವೇನು ಹೇಳಿ? ಇದೊಂದು ಹೂ ಅರಳಿತು ಅಂದರೆ ಇದರದ್ದು ಒಂದು ದಳ ಆ ಊರಿಗೆ, ಈ ದಳ ಈ ಊರಿಗೆ, ಹಿಂಗೆ ಬೆಳಿತಾವೆ. ಎಷ್ಟು ಬೇಕೋ ಅಷ್ಟೇ. ಯಾವುದೇ ಹೂವು ತಗೋರಿ, ಒಂದು ಸಲ ಏನು ಅದಕ್ಕೆ ರೂಪ ಇರ್ತದೆ, ಅದೇ ರೂಪ ಯಾವಾಗಲೂ ಇರ್ತದೆ. ಹೂವಿನ ವೈಭವ ಹೇಗೆ ಈಗದಲ್ಲ. ಮಲ್ಲಿಗೆ ಹೂಗ ನೀವು ಬೇಕಾದಷ್ಟು ಹೊಗಳ್ರಿ, ಬೇಕಾದಷ್ಟು ನೀರು ಹಾಕ್ರಿ, ಗೊಬ್ಬರ ಹಾಕ್ರಿ, ತನ್ನ ಆಕಾರ ಬಿಟ್ಟು ಅದು ಬೆಳೆಯೋದಿಲ್ಲ. ನಿಸರ್ಗದಲ್ಲಿ ನೋಡ್ತೇವಿಲ್ಲ, ತನ್ನ ಆಕಾರ ಬಿಟ್ಟು ಬೆಳೆಯೋದಿಲ್ಲ. ಹಾಗೆ ಅದಕ್ಕೆ ಅಷ್ಟು ಬೆಲೆ. ಹಾಗೆ ನಾವು ಡಿಗ್ರಿ ಪಡೆಯೋಣ. ಎಮ್ ಎ ಆಯಿತು, ಡಾಕ್ಟ್ರೇಟ್ ಆಯಿತು, ಎಮ್ ಇ ಆಯಿತು. ಎಮ್ ಇ ಅಂದ್ರೆ ಮತ್ತೇನು ತಿಳ್ಕೊಂಡಿರಿ, ಮಾಸ್ಟರ್ ಆಫ್ ಎಂಜಿನಿಯರಿಂಗ್ ಅದು ಆಯಿತು, ಎಮ್ ಎಸ್ ಸಿ ಆಯಿತು, ಡಾಕ್ಟ್ರೇಟ್ ಆಯಿತು, ಏನು ಮುಂದದಾವು ಎಲ್ಲ ಆಯಿತು. ಆದರೆ ಅವು ಆಗ್ತಿರಬೇಕೇ ವಿನಃ ಆದರೆ ನಮ್ಮ ಅಹಂ ಅದರ ಕೂಡ ಏರಬಾರ್ದು. ನಾವು ಆರಾಮಿರು. ಸರ್ಟಿಫಿಕೇಟು ಹೊರಗಿರಬೇಕೇ ವಿನಃ ತಲೆಯಾಗ ಭಾಳ ಹೋಗಬಾರ್ದು. ತಲೆಯಾಗ ಹೊಕ್ತು ಅಂದರೆ ನಿಮಗೆ ಗೊತ್ತದೇನು ನಾನು ಏನೇನು ಕಲ್ತೇನೆ. ಮೊನ್ನೆ ನನಗೆ ಇಂಥದ್ದೊಂದು ಡಿಗ್ರಿ ಸಿಕ್ತು ಅಂತ ಕೇಳಿಲ್ಲ ಬಿಟ್ಟಿಲ್ಲ ಯಾರಿಗೆ. ಅವರು ಅಂತಾರೆ ನನಗೂ ಒಂದು ಡಿಗ್ರಿ ಸಿಕ್ತು, ನಿನಗೆ ಗೊತ್ತದ ಏನು? ಅವೆಲ್ಲ ಇರಬೇಕು, ಸಾಧನ ಮಾಡಿರಬೇಕು. ಆದರೆ ಅಹಂ ಅನ್ನೋದು ಸ್ವಲ್ಪ ಕಡಿಮೆ ಇರಬೇಕು. ಅಂದರೆ ಮಸ್ತ್ ಇರ್ತದೆ. ಬಸವಣ್ಣವ್ರು ಹೇಳಿಲ್ಲೇನು, ನನಗಿಂತ ಕಿರಿಯರು ಏನಂದರು ಇಲ್ಲ. ಮತ್ತು ಅವ್ರನ್ನೆಲ್ಲರೂ ಕೊಂಡಾಡ್ತಿದ್ರು. ಆಗಿನ ಕಾಲದಲ್ಲಿ ರಾಜನ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ಕೊಂಡಾಡಿದರು. ಯೋಗಿಗಳು ಕೊಂಡಾಡಿದರು, ಜ್ಞಾನಿಗಳು ಕೊಂಡಾಡಿದರು, ಎಲ್ಲರೂ ಕೊಂಡಾಡಿದರು. ಆದರೆ ಬಸವಣ್ಣನವರು ಸ್ವತಃ ಹೇಳಿದರು, ನನಗಿಂತ ಕಿರಿಯರು ಇಲ್ಲ. ಎಷ್ಟಿಲ್ಲೇನು ಚಲೋ ಭಾವ. ನಾವೆಲ್ಲ ಸಣ್ಣವರು, ಏನದ ಹೇಳಿ, ನಾವೆಲ್ಲ ಸಣ್ಣವರು. ಕುರ್ಚಿ ದೊಡ್ಡೋದ ಒಟ್ಟು ನಾವು ಸಣ್ಣವರು. ಹಿಂಗೆ ಉಳಿದವರೆಲ್ಲ ಕೂಡಲ ಸಂಗಮ. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರೇ ಇಲ್ಲ. ಹಾಗೆ ಭಾವ ಬಂತು. ಉಳಿದವರು ದೊಡ್ಡವರು ಅಂತ ನಾವು ಶುರು ಮಾಡಿದೇವಿ. ನಮ್ಮ ಅಹಂ, ನಮ್ಮ ನಾನು ಅನ್ನುವ ಭಾವ ಒಂದು ಮಿತವಾಗಿ ಇಟ್ಟುಕೊಂಡೇವಿ ಅಂದರೆ ಜಗತ್ತು ನಮ್ಮನ್ನು ಗೌರವಿಸ್ತದೆ. ಆದರೆ ನಾವು ಮಾತ್ರ ಆ ಮಿತಿಯನ್ನು ಮೀರೋದಿಲ್ಲ. ಹಂಗೆ ಆಗಬೇಕು. ಮತ್ತು ಎಲ್ಲರೂ ನಮ್ಮನ್ನು ಪ್ರೀತಿಸಿ, ನೀವು ದೊಡ್ಡವರಪ್ಪ, ನಮಗೇನು ಬರ್ತದೆ, ನಿಮ್ಮಷ್ಟು ನಮಗೆ ಹೆಂಗೆ ಗೊತ್ತಾಗ್ತದೆ. ಸುಮ್ಮನೆ ಅನ್ರಿ, ಮನ್ಯಾಗ ಹೋಗಿ ಅನ್ರಿ, ಏನು ನಿಮ್ಮಷ್ಟು ಬುದ್ಧಿ ನಮಗೆಲ್ಲದ. ನಮಗೆ ಮಾರುಕಟ್ಟೆಗೆ ಹೋಗ್ರಿ ಅಂತೀವಿ, ನಮಗೆ ಅದು ಜ್ಞಾನ ಇಲ್ಲ. ನೀವು ಭಾಳ ಜಾಣರು ಹಿಂಗನ್ರಿ, ತಾವೇ ಹೋಗಿ ತೊಗೊಂಬರ್ತಾರೆ.
ಇಲ್ಲಿಕ್ಕೆ ನಾನೇ 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 ಅನ್ರಿ, ತಗೊಳ್ರಿ ನೀವೇ ಅಂತ. ನಮಗೆ ಆಗೋದಿಲ್ಲ, ನೀವೇ ಎಲ್ಲ ತೊಗೊಂಬರ್ರಿ, ಎಲ್ಲ ನೀವೇ ಹೊತ್ಕೊಂಬರೋದು, ಚಪ್ಪಲುಗಳು ಬೂಟಗಳು ಎಲ್ಲ. ಎಷ್ಟೋ ಅಷ್ಟೇ, ಅಷ್ಟಷ್ಟು ಇತ್ತು ಅಂದರೆ ಮಜಾ ಇರ್ತದೆ. ಒಂದು ದೀಪ ಹಚ್ಚಿರ್ತಾರೆ ನೋಡಿರಲ್ಲ, ಪಣತೆ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು. ಸುಮ್ಮನೆ ಹಿಂಗೆ ಹರಿವು ಮಾಡಿ ಅದ್ರಾಗ ಎಣ್ಣೆ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ಎಣ್ಣೆ ತುಂಬ ಎಣ್ಣೆ ಹಾಕ್ಯಾನ, ಒಂದು ಈಟ ಬಟ್ಟೆ ಇಟ್ಟಾನ, ಹೆಂಗೆ ಹತ್ತದ? ಅಥವಾ ಬತ್ತಿನೇ 1 ಕಿಲೋಮೀಟರ್ ಹಾಕ್ಯಾನ, ಎತ್ತಿಟ್ಟಾನ, ಎಣ್ಣೆನೇ ಇಲ್ಲ ಅದಕ್ಕೆ. ಹಿಂಗಾಗವ. ಎಲ್ಲವೂ ನಮ್ಮ ಮೈನೂ ಬೆಳಿಬೇಕು, ಮನಸ್ಸು ಬೆಳಿಬೇಕು, ಬುದ್ಧಿಯೂ ಬೆಳಿಬೇಕು, ಆದರೆ ಪ್ರಪೋರ್ಷನ್ ಇರಬೇಕು. ಹಾಗಿತ್ತು ಅಂದರೆ ಅದೇ ಸುಂದರ ಜೀವನಕ್ಕೆ ಕಾರಣ. ಇವು ಅಹಮ್ಮಮ ಎರಡು ಅನ್ನಿಸ್ತದಿಲ್ಲ. ಇದು ನಾನು, ನಂದು. ನೀವು ಬೇಕಾದಷ್ಟು ನಂದಂತ ಕೋಟಿಗಟ್ಟಲೆ ಹಣ ಗಳಿಸಿದ್ರು ಪ್ರಶ್ನೆ ಇಲ್ಲ. ಆದರೆ ನಂದು ಅನ್ನೋದು ಅದು ಬೆಳೆಯುವ, ಭಾವ ಬೆಳೆಯುವ. ಕೋಟಿಗಟ್ಟಲೆ ಗಳಿಸ್ಬೋದು, ಅಷ್ಟೆಲ್ಲ ಇದ್ದರೂ ಏನು ಇಲ್ಲದಂಗೆ ಅದು ಅಹಂ ಇತ್ತು ಅಂದರೆ, ಮಮ ಇತ್ತು ಅಂದರೆ ಅನುಭವಿಸಬಹುದು ಜೀವನವನ್ನು ಅನುಭವಿಸಬಹುದು ಸುಂದರವಾಗಿ. ಎಲ್ಲ ಇರಬೇಕು, ಆದರೆ ನನಗಿಂತ ಕಿರಿಯರು ಇಲ್ಲ. ಜಗತ್ತೆಲ್ಲ ಕೊಂಡಾಡ್ತಿರಬೇಕು, ತಾನು ಮಾತ್ರ ತನ್ನ ಮಿತಿಯನ್ನು ಮೀರಿ ಅಹಮ್ಮನ್ನು ಬೆಳೆಸಿಕೋಬಾರದು. ಇದು ಅಹಂ ಮತ್ತು ಮಮ ಎರಡು ಅದ್ಭುತ ಭಾವನೆಗಳು ಎಲ್ಲರಲ್ಲೇ ಇರಬೇಕು, ಅವು ಅವಶ್ಯವೇ. ಆದರೆ ತಮ್ಮ ತಮ್ಮ ಇತಿ ಮಿತಿಯೊಳಗೆ ಅವು ಇರಬೇಕು. ಹಾಗಿತ್ತು ಅಂದರೆ ಬದುಕ ಬಹಳ ಸುಂದರ. ಆದರೆ ಏನು ಮಾಡೋದು? ಈ ಅಹಮ್ಮನ್ನು ಮಮನ್ನು ಇದನ್ನು ಹಿಡಿತದಾಗಿಟ್ಟುಕೊಳ್ಳೋದು ಬಹಳ ಕಷ್ಟ, ಭಾಳ ಕಷ್ಟ. ಸುಮ್ಮನೆ ಕೂಡೋಕ್ಕಾಗ್ತದೇನೋ ಹೇಳಿ? ಒಂದೇನರೇ ಭಾರಿ ಆಯಿತು ಅಂತ ತಿಳ್ಕೊಳ್ಳಿ, 1ನೇ ನಂಬರ್ ನಾ ಬಂದೆ, ಸುಮ್ಮನೆ ಕುಂಡ್ರಕ್ಕಾಗ್ತದೇನು? ಎದ್ರಾಗ 1ನೇ ನಂಬರ? ಊಟದಾಗ 1ನೇ ನಂಬರ್ ಬಂದು. ಇಲ್ಲೇನು ಗಿನೇಶದಾಗ ದಾಖಲೆ ಮಾಡಿರ್ತಾರೆ, ಅಷ್ಟು ಇಡ್ಲಿ ತಿಂದ, ಇಷ್ಟು ಇಡ್ಲಿ ತಿಂದ. ಮೊನ್ನೆ ಒಂದು ಇರಲಿಲ್ಲ, ಒಬ್ಬ ಉಗುರು ಬೆಳೆಸಾನ, 6 ಫೂಟ್ ಉಗುರ. ಅಂದ್ರೆ ಅವ 20-30 ವರ್ಷ ತನಕ ಈ ಕೈನೇ ಬಳಸಿಲ್ಲ. ಉಗುರು 6 ಫೂಟ್ ಆದ ಬಳಿಕ ಈ ಕೈ ಬಳಸಕ್ಕೆ ಬರ್ತದೆ? ಅದನ್ನು ನಿರುಪಯುಕ್ತ ಮಾಡಿ ಅವನಿಗೆ ಗಿನೇಸ್ದಾಗ ಕೊಟ್ಟರು 1ನೇ ನಂಬರ್. ಅದನ್ನು ತಗೊಂಡು ಏನು ಮಾಡೋದು ಅಂತ ಎಲ್ಲರೂ ಹೊಗಳಿದರು. ಅವನಿಗೆ ಶಾಲ್ ಹಾಕಿದರು, ಹೂವಿನ ಮಾಲ ಹಾಕಿದರು, ಎಲ್ಲ ಹೇಳಿದರು. ಕೊನೆಗೆ ಒಬ್ಬ ಹುಡುಗ ಹೇಳ್ದ, ಕತ್ತರಿಸ್ಕೋ ಒಂದಿಷ್ಟು. ಎದಕ್ಕೆ ಬರ್ತಾವ? ಎದಕ್ಕೆ? ಅಂಗಿ ತೊಟ್ಕೊಳಕ್ಕೆ ಸಹಿತ ಬರೋಂಗಿಲ್ಲ, ಅವು ಉಗುರು ಹೋಗ್ಬೇಕಲ್ಲ ಮೊದಲು. ಇಂಥವೆಲ್ಲ ಹಮ್ಮು ಮಾಡ್ಕೋತ ಹೋದರೆ ಗತಿ ಏನು ಜೀವನದಲ್ಲಿ? ಎಷ್ಟು ಯಾವುದೋ ಅವರು ಎಲ್ಲರೂ ಹೊಗಳಬೇಕಂತ ಎಲ್ಲದ? ಸ್ವಲ್ಪ ಬೈಯೋರು ಇರೋವ್ರೆ, ಆಗ್ಲಾರ್ದವರು ಇರೋವ್ರೆ. ಈಗೆಲ್ಲರೂ ಹೊಗಳ್ತಾರೇನು? ಹೂಗಳನ್ನರು ಯಾರು ಹೊಗಳ್ತಾರೆ? ಹಂಗೆ ಬೆಳಿತಾವ ಬೀಳ್ತಾವ, ಯಾಕೆ ಅದು? ಹಾಗೆ ನೀವು ಬೇಕಾದಷ್ಟು ಒಳ್ಳೆಯ ಕೆಲಸ ಮಾಡಿ 4 ಮಂದಿ ಬಂದವರೇ 4 ಥರ ಅಂತಾರೆ. ಈಗಿದೇನು ಪ್ರವಚನಕ್ಕೆ ಬರ್ತಿರಲ್ಲ, ನಿಮ್ಮ ಸಲುವಾಗೇನು ಸುಮ್ಮನೆ ಅದಾರೆ? ಅನವ್ರು ಅನ್ಕೋತೆ ಅದಾರಲ್ಲೇ, ಕೆಲಸಿಲ್ಲ ಬಗಸಿಲ್ಲ. 2 ತಾಸು ಮನ್ಯಾಗ ಏನರೇ ಮಾಡಿದ್ರೆ ಏನರೇ ಆಗ್ತಿತ್ತು? ಏನಿಲ್ಲ, ಸುಮ್ಮ ಬರ ಹೋಗ್ತಾರೆ, ಅಲ್ಲಿ ಕುಂಡಿರ್ತಾರೆ. ಅವ್ರು ಹೇಳೋ ಅವ್ರಿಗಾರ ಏನು ಗೊತ್ತದ? ಏನೋ ಹೇಳ್ತಾರೆ. ಮಜಾ ಇಲ್ಲ ಇದು ಜೀವನ. ಇವೆಲ್ಲ ಇರೋದೇ, ಎಲ್ಲ ಇರೋದೆ. ಇಷ್ಟು ಮಂದಿಯ ಸಮಯ ಕಳೀತಾನಂದಾಗ ನ್ಯಾಯಾಲಯಕ್ಕೆ ಹಾಕಬೇಕು ಇದನ್ನು.
ಈಗ ಆಗಲಿಲ್ಲೇನು ನೀವೊಂದು 1000 ಜನ 2000 3000 ಬಂದಿರಿ ಅಂತ ಇಟ್ಕೊಳ್ರಿ, ಎಷ್ಟರೇ ಇರಲಿ, ಅಷ್ಟು ತಾಸು ಅದು ಅಲ್ಲ. ಅದರಿಂದ ದೇಶಕ್ಕೆ ಅಪಾರ ಹಾನಿಯಾಯಿತು. ಆದರೆ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಹೀಗಾಗೋದಲ್ಲೇನು ಯಾರು? ಇದು ಜಗತ್ತಿನಾಗಿರೋದೆ. ಎಲ್ಲ ಕೇಳ್ಕೋತ ಮಾಡ್ಕೋತ ಅದನ್ನು ಹಾಂಗೆ ಮರ್ಕೋತ ಮಸ್ತಾಗಿ ನಾವಿರೋ. ಅದು ಭಾವ, ಸುಂದರ ಭಾವದ ಜೀವನ.